ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದುಗೌಡ. ಸೊ ನಾನು ನೆನೆ ಮಾಡಿದಂಥ ಸ್ಕ್ರಿಬ್ಲಿಂಗ್ ಆರ್ಟ್ಗೆ ಯಾವುದೇ ಥರದ ರೆಸ್ಪಾನ್ಸ್ ಬಂದಿಲ್ಲ. ಸೊ ಪರವಾಗಿಲ್ಲ, ಬೇಜಾರಂತೂ ಇಲ್ಲ. ಸೊ ಹಂಗಂತ ಹೇಳಿ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಅಂತೇಳಿ ನಾನು ವೀಡಿಯೋ ಮಾಡೋದು ಅಥವಾ ನನ್ನ ಎಫರ್ಟ್ನ ನಾನು ಬಿಡೋಲ್ಲ. ಸೊ ನಾನು ನೆನೆ ಮಾಡಿದಂಥ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತ ಹೇಳಿದ್ರು ಉಪೇಂದ್ರ ಅವ್ರದ್ದು. ಸೊ ಅವ್ರದ್ದು ವೀಡಿಯೋಸ್ ಮತ್ತು ಫೋಟೋ, ನೆನ್ನೆದು ಸ್ಕ್ರಿಬ್ಲಿಂಗ್ ಆರ್ಟ್ ವೀಡಿಯೋ ಮತ್ತು ಫೋಟೋ ಕಂಪ್ಲೀಟ್ ನಾನು ಇಲ್ಲಿ ಹಾಕಿದ್ದೀನಿ. ಸೊ ನೀವೇನಾದರೂ ಉಪೇಂದ್ರನ ಫ್ಯಾನ್ ಆಗಿರೋ ಒಂದು ಲೈಕ್, ಒಂದು ಕಮೆಂಟ್ ಮಾಡ್ತಾ ಈ ವಿಡಿಯೋನ ನೋಡಿ ಅಂತ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬೆಳಗ್ಗೆ ನಾನು ರೆಡಿ ಆದಮೇಲೆ ಇವತ್ತು ಆಲ್ರೆಡಿ 11 o'clock ಆಗೋಗಿತ್ತು ಪಿ ಜಿಲಿ ಅಂತ ಹೇಳ್ಬಿಟ್ಟು ನಾನು ರ್ಯಾಪಿಡೋನ ಬುಕ್ ಮಾಡಿಕೊಂಡು, ಸೊ ರ್ಯಾಪಿಡೋ ಬತ್ತು ಹೆಂಗಿದ್ರು ಪಿ ಜಿ ಹತ್ರನೇ ಬುಕ್ ಮಾಡಿದೆ. ಪಿ ಜಿ ಹತ್ರ ರ್ಯಾಪಿಡೋ ಬತ್ತು. ಬಂದಮೇಲೆ ನಾನು ಡೈರೆಕ್ಟಾಗಿ ಬೊಟಿಗೆ ಹೋಗಿ ನನ್ನ ಕೆಲಸನ ಶುರು ಮಾಡ್ಕೊಂಡು 2 ಗಂಟೆ ಆಗಿದ ತಕ್ಷಣ ತಂದಿದ್ದಂಥ ಬಾಕ್ಸ್ನ ಖಾಲಿ ಮಾಡಲಿಲ್ಲ. ಇವತ್ತು ಹೋಟೆಲ್ ಊಟ ತಿನ್ಬೇಕು ಅನ್ನಿಸ್ತಂತೇಳಿ ಹೋಟೆಲ್ಗೆ ಹೋಗಿದ್ದು. ತಿನ್ಕೊಂಡು ಅಲ್ಲಿ ಬಿಲ್ ನೋಡ್ತಿದ್ರೆ ನನ್ನ ಜೋಬಲ್ಲಿ ಇರೋ ದುಡ್ಡು ಖಾಲಿ ಆಯ್ತದ, ನನ್ನ ಹೊಟ್ಟೆ ತುಂಬ್ತದ ಅಂತ ಡೌಟ್ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಫುಡ್ನು ಆರ್ಡ್ರ್ ಮಾಡಿಬಿಟ್ಟು ತಿಂದ್ಬಿಟ್ಟು ಮತ್ತೆ ಐಸ್ ಕ್ರೀಮ್ ತೊಗೊಂಡು ನೋಡಿದ್ರೆ ಅಲ್ಲಿ ಮಧ್ಯ ಮುರಿದೇ ಹೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ತಿನ್ಕೊಂಡು ಮತ್ತೆ ನಾನು ಬೊಟಿಗೆ ಹೋಗಿ ಇವತ್ತು ಸ್ಕ್ರಿಬ್ಲಿಂಗ ಸ್ಟಾರ್ಟ್ ಮಾಡಿದೆ. ಸೊ ನಾನು ಮಾಡ್ತಿರೋ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತೇಳಿ ಬೇಗ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಸ್ಕ್ರಿಬ್ಲಿಂಗ್ ಆರ್ಟ್ ಏನೋ ಮುಗಿತು. ಅದಾದಮೇಲೆ ನಾನು ಲ್ಯಾಪ್ಟಾಪ್ನ ಎತ್ತಿಟ್ಬಿಟ್ಟು ನನ್ನ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡೆ. ಆಮೇಲೆ ನನಗೊಂದು ರೆಸಿನ್ ಡೆಲಿವರಿ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ನಮ್ಮನೆ ಕೊಟ್ಟು ಕಳಿಸ್ಬಿಟ್ಟು ರೆಸಿನ್ ಡೆಲಿವರಿ ಮಾಡಿ ಮತ್ತು ಅವ್ರ ಹತ್ರ ರಿವ್ಯೂನಂತೂ ಕಲೆಕ್ಟ್ ಮಾಡಿದೆ.